ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯ ಯರಂಗ್ರೀಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದಂ ದೇವಂ ಸಿದ್ಧಾರೂಢಮಹಂ ಭಜೆ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಸದ್ಗುರು ತಾತಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಸದ್ಗುರು ಶಿವರಾಮ ಅವಧೂತರ ಚರಣಾರವಿಂದಗಳಿಗೆ ವಂದಿಸಿ, ಸದ್ಗುರು ಶ್ರೀಶರಣಾನಂದ ಅವಧೂತರ ಚರಣಾರವಿಂದಗಳಿಗೆ ವಂದಿಸಿ, ಸದ್ಗುರು ಕಟ್ಟೆ ವಿಶ್ವಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಇಲ್ಲಿಯವರೆಗೆ ಬಹಳ ಸುಂದರವಾಗಿ ವಿದ್ಯಾನಂದ ಸ್ವಾಮಿಗಳು ಸತ್ಸಂಗದ ಮಹಿಮೆಯನ್ನು ಉಪದೇಶ ಮಾಡಿದರು. ಬಹಳ ಶ್ರೇಷ್ಠವಾದದ್ದು ಸತ್ಸಂಗ. ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಭೂತಾಳಿ ಸಾಧವ ಏತಂ ಫಲತಿ ಕಾಲೇನ ಸದ್ಧೆ ಸಾಧು ಸಮಾಗಮ. ಬಹಳ ಸುಂದರವಾದಂತಹ ಒಂದು ಸುಭಾಷಿತ ಶ್ಲೋಕ. ನಮ್ಮೆಲ್ಲರಿಗೂ ತಕ್ಷಣದಲ್ಲಿ ಪಾಪಗಳು ಪವಿತ್ರ ಆಗಬೇಕಾದ್ರೆ ಅತಿ ಸುಲಭವಾದ ಸಾಧನ. ಯಾಕಂದ್ರೆ ಒಂದನ್ನ ಒಂದು ರೀತಿಯಿಂದ ಪಾಪವನ್ನು ನಾವು ಮಾಡಿರ್ತೀವಿ. ಆ ಪಾಪದಿಂದ ಅನೇಕ ಹೀನವಾದ ಜನ್ಮಗಳು ಬರ್ತಾವೆ, ಕಷ್ಟ ಅನುಭವಿಸ್ಬೇಕಾಗ್ತದೆ. ಆ ಪಾಪ ಎಲ್ಲ ಹೋಗಿ ನಾವು ಪವಿತ್ರರಾಗಬೇಕು, ನಾವು ಪುಣ್ಯಶಾಲಿಗಳಾಗಬೇಕು, ನಾವು ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮಗಳು ಬರಬೇಕು. ಹಾಗಾದ್ರೆ ಏನು ಮಾಡಬೇಕು? ಏನು ಮಾಡೋದ್ರಿಂದ ನಮ್ಮ ಪಾಪದ ಹೋಗ್ತಾವ, ನಾವು ಪವಿತ್ರ ಆಗ್ತೀವಿ ಅಂದರೆ ಸಾಧು ನಾಮ ದರ್ಶನಂ ಪುಣ್ಯಂ. ಸಾಧು ಅಂದರೆ ಜ್ಞಾನಿಗಳ ಮಹಾತ್ಮ ಸಂತರು, ಸುಯೋಗಿಗಳು, ಮಹಾಪುರುಷರ ತತ್ವಜ್ಞಾನಿಗಳ ಸುಯೋಗಿಗಳ ಸಾಧು ಸಂತರ ದರ್ಶನ ಮಾಡಿಕೊಳ್ಳುವುದರಿಂದ ನಮ್ಮಲ್ಲಿರುವಂಥ ಪಾಪ ಹೋಗುತ್ತದೆ. ಮಹಾತ್ಮರು, ಸಂತರು, ಶರಣರು, ಸುಯೋಗಿಗಳು ಇಂಥ ಪುಣ್ಯ ಪುರುಷರ ದರ್ಶನ ನಾವು ಮಾಡಿಕೊಳ್ಳುವುದರಿಂದ ನಾವು ಮಾಡಿದಂಥ ಪಾಪ ದೂರ ಆಗ್ತದೆ, ನಾವು ಪವಿತ್ರ ಆಗ್ತದೆ. ಅದಕ್ಕೆ ಸಾಧು ನಾಮ ದರ್ಶನಂ ಪುಣ್ಯಂ ಅಂತ ಹೇಳಿ ಅವ್ರ ದರ್ಶನದಲ್ಲಿ ನಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ. ನಮ್ಮ ಜನ್ಮ ಸಾರ್ಥಕವಾಗ್ತದೆ. ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮ ಬರ್ತಾವೆ. ಪಾಪ ಹೋಗ್ತಂದ್ರೆ ಪವಿತ್ರ ಆಗ್ಬಿಡ್ತೇವೆ. ಪವಿತ್ರ ಆಗಂದ್ರೆ ಪುಣ್ಯದಿಂದ ಶ್ರೇಷ್ಠವಾದ ಜನ್ಮ ಬರ್ತಾವೆ. ತೇ ಪುಣ್ಯಮಾಪ್ತೆ ಸುರೇಂದ್ರ ಲೋಕಂ ಅಷ್ಟಂತಿ ದಿವ್ಯಾಂ ದಿವಿದೇವ ಭೋಗಾನ್ ಅಂತೇಳಿ ಶ್ರುತಿ ಹೇಳ್ತದೆ. ತೇ ಪುಣ್ಯಮಾಪ್ತೆ ಸುರೇಂದ್ರ ಲೋಕಂ. ಯಾರು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ, ಪುಣ್ಯದ ಕೆಲಸ ಅಂದ್ರೆ ಏನೋ, ಈಗ ಸತ್ಸಂಗ ಮಾಡೋದಿದ್ದು ಪುಣ್ಯನೇ, ಪರಮಾತ್ಮ ನಾಮಸ್ಮರಣೆ ಮಾಡ್ತಿದ್ದು ಪುಣ್ಯನೇ, ಪರಮಾತ್ಮ ಸೇವಾ, ಮಹಾತ್ಮನ ಸೇವಾ, ಮಹಾತ್ಮನ ಪೂಜಾಗಳನ್ನು ಮಾಡಿದ್ರೆ ಪುಣ್ಯನೇ. ನಾವು ಮಾಡಿದ್ರೆ ಪಾಪ ಹೋಗ್ಬಿಡ್ತದೆ. ಮಹಾತ್ಮರನ್ನ ಕಂಡ ಅವರಿಗೆ ಶರಣಾಗತರಾಗಿ ಅವರ ಸೇವಾದಿಗಳನ್ನು ಮಾಡಿದರೆ ನಮ್ಮಲ್ಲಿರುವಂಥ ಪಾಪದ ಪಳೆ ಹೋಗ್ತದೆ. ನಾವು ಪವಿತ್ರ ಆಗ್ತೀವಿ, ಪರಿಶುದ್ಧ ಆಗ್ತೀವಿ. ಪರಿಶುದ್ಧ ಆದ್ರಪ್ಪ ಅಂತಂದ್ರೆ ಅದರಿಂದ ಸುಖ ಆಗ್ತದೆ. ದುಃಖ ಪಾಪದಿಂದಲೇ ಬರ್ತದೆ. ದುಃಖಿಗಳ ಯಾಕದಾರಪ್ಪ ಅಂದ್ರೆ ಪಾಪದ ಫಲ ದುಃಖ. ಪಾಪದ ಫಲ ಏನಂದ್ರೆ ದುಃಖ. ಹೇಯವಾದ ಜನ್ಮಗಳು ಬರ್ತಾವ, ದಾರಿದ್ರ್ಯ ಜನ್ಮಗಳು ಬರ್ತದೆ, ಹಂಗೆ ವಿಕಲರಾಗಿ ಹುಡ್ತೀವಿ. ಪಾಪ ಅಂತಂದ್ರೆ ಪಾಪ ನಮ್ಮಲ್ಲಿ ಇರ್ತಂದ್ರೆ ಮುಂದಿನ ಜನ್ಮದಲ್ಲಿ ಕೂಡ್ರೋ ಕುಂಡ್ರೋ ಹೆಳವರು ದರಿದ್ರಾಗಿ ಹುಡ್ತೇವೆ. ಬಡವರು, ದರಿದ್ರರು, ಅಂಗವಿಕಲರು, ಕುರುಡರು,
ಹುಟ್ಟರು ಯಾಕಾಗತ್ತಂದ್ರೆ ಪಾಪ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಇವತ್ತು ಭೋಗಿಸ್ಬೇಕಾಗತ್ತೆ. ಅದಕ್ಕೆ ಪಾಪ ಗುಣದಿಂದ ಗಿಡ ಮರ ಕ್ರಿಮಿ ಕೀಟ ಪಶು ಪಕ್ಷಿ ಅಂತೇಳಿ ನೀತಿ ಶಾಸ್ತ್ರ ಹೇಳ್ತದ. ಪಾಪಾನುಗುಣದಿಂದ ಪಾಪದಿಂದ ಮಾಡಿದವರು ಈಗ ಗಿಡ ಮರಗಳಾಗಿಯೂ ಪಶು ಪಕ್ಷಿಗಳಾಗಿಯೂ ಹಂದಿನ ಕಟ್ಟೆಗಳಾಗಿಯೂ ಹುಟ್ಟಬೇಕಾಗ್ತದ. ಅದೇ ಪುಣ್ಯ ಮಾಡಿದಂದ್ರೆ ರಾಜರಾಗಿಯೋ ಶ್ರೀಮಂತರಾಗಿಯೋ ಕುಲವಂತರಾಗಿಯೋ ರೂಪವಂತರಾಗಿಯೋ ವಿದ್ಯಾವಂತರಾಗಿ ನಾವು ಹುಡ್ತೇವೆ. ಪುಣ್ಯ ಮಾಡಿದ್ದು ಹಿಂದಿನ ಜನ್ಮದಲ್ಲಿ. ಹಿಂದಿನ ಪುಣ್ಯ ಅಂದ್ರೆ ಏನ್ರಿ? ದುಡ್ಡು ದಾಪಗಳು ಅಷ್ಟೇ ಅಂತಲ್ಲ, ಮಹಾತ್ಮ ದರ್ಶನ ಮಾಡ್ಕೊಳ್ಳಿ. ಪುಣ್ಯ ಸಾಧುನಾಮ ದರ್ಶನ ಪುಣ್ಯ ಅಂತ ಹೇಳ್ತದೆ. ಬರೀ ದರ್ಶನ ಮಾಡಿ ಸಾಕ, ಮಹಾತ್ಮರನ್ನು ನೋಡಿ ನಾವು ಆನಂದವಾಗಿ ಅವರು ಶರಣಾಗತರ ಆದ ಸಾಕ ನಮ್ಮ ಪಾಪದ ಸ್ನಾನ ಮಾಡೋದಂದ್ರೆ ಮೇಲೆ ಹೊರಸಲು ಹೋಗ್ಬೇಕಿಲ್ಲ. ಜಳಕ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಮೇಲೆ ಹೊರಸು ಹೋಗುದಂತಲ್ಲ. ಜಳಕ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ ಶರೀರ ಕಟ್ಟಿರ್ತಕ್ಕಂಥ ಕೊಳೆ ಹೋಗಲಿ, ಶರೀರ ಸ್ವಚ್ಛ ಆಗಲಿ ಅಂತ ಸ್ನಾನ ಮಾಡ್ತೇವೆ. ನೀರು ಮೈ ಮೇಲೆ ಹಾಕೋದು ಸ್ನಾನ ಮಾಡೋದ್ರಿಂದ ಮೈ ಮೇಲೆ ಹತ್ತಿರತಕ್ಕಂಥ ಹೊಲಸು ಹೋಗ್ತದೆ. ನಿಮ್ಮ ಒಳಗದೆಲ್ಲ ಹೊಲಸು, ಪಾಪ ಹೊಲಸು ಅದು ಶರೀರದಲ್ಲಿಲ್ಲ, ಮನಸ್ಸಿನಾಗಿದೆ. ನಾವು ಮಾಡಿದಂಥ ಪಾಪದ ಕೊಳೆ ನಮ್ಮ ಜೀವನದಲ್ಲಿ ಅದೇ ಆ ಕೊಳೆ ಹೋಗ್ಬೇಕಾದ್ರೆ, ನಮ್ಮ ಮನೋಗತವಾದಂಥ ಕೊಳೆ ಪಾಪದ ಕೊಳೆ ಹೋಗ್ಬೇಕಾದ್ರೆ ನೀವೆಷ್ಟು ಸ್ನಾನ ಮಾಡಿದ್ರು ಹೋಗಿಲ್ಲ. ಎಷ್ಟು ಸ್ನಾನ ಮಾಡಿದ್ರು ಹೋಗಿಲ್ಲ. ಆ ಮೈ ಹಿಡಿದಿರ್ತಕ್ಕಂಥದ್ದು ಹೋಗುದು ಅಷ್ಟೇ. ನಿಮ್ಮ ಒಳಗಿರುವಂಥ ಯಾವ ಜೀವಾತ್ಮನಿಗೆ ಅಂಟಿಕೊಂಡಿರ್ತಕ್ಕಂಥ ಪಾಪದ ಕೊಳೆ ಸ್ನಾನದಿಂದ ಹೋಗೋದಲ್ಲ. ಅದು ಮಹಾತ್ಮರ ದರ್ಶನ, ಮಹಾತ್ಮರ ಸೇವಾ. ಮಹಾಪುರುಷರ ತತ್ವಜ್ಞಾನಿಗಳ ಸಂತರ ಶಿವಯೋಗಿಗಳ ದರ್ಶನ ಮಾಡಿಕೊಳ್ಳೋದ್ರಿಂದ ಅವ್ರ ಸೇವಾದಿಗಳನ್ನು ಮಾಡೋದ್ರಿಂದ ನಿಮ್ಮ ಒಳಗಿರುವಂಥ ಪಾಪದ ಕೊಳೆ, ಮನಸ್ಸಿನಲ್ಲಿ ಅಂಟುಕೊಂಡಿರ್ತಕ್ಕಂಥ ಪಾಪದ ಕೊಳೆ ದರ್ಶನದಿಂದ, ಮಹಾತ್ಮರ ದರ್ಶನದಿಂದ, ಗುರುಗಳ ದರ್ಶನದಿಂದ ನಮ್ಮ ಪಾಪ ಹೋಗ್ತದೆ, ನಾವು ಪವಿತ್ರ ಆಗಿ. ಅದಕ್ಕೋಸ್ಕರವಾಗಿನೇ ಸಾಧು ನಾಮ ದರ್ಶನ ಪುಣ್ಯ, ಸಾಧು ಸತ್ಪುರುಷ ದರ್ಶನವೇ ಪುಣ್ಯ ಅಂತ ಹೇಳ್ತಾರೆ. ತೀರ್ಥ ಭೂತಾದಿ ಸಾಧು ಅವರೇ ತೀರ್ಥ ಸ್ವರೂಪರು. ಅಷ್ಟೇ ಅಲ್ಲ, ಸದ್ಯ ಕಾಲದಲ್ಲೇ ಎಂದು ಮುಂದಾದ ದರ್ಶನ ಸಮಕಾಲದಲ್ಲೇ ನಮ್ಮ ಅಜ್ಞಾನ ನಮ್ಮ ಪಾಪ ದೂರ ಆಗ್ತದೆ. ಈಗ ಹಸುವಾಗಿದೆ ಅಂತ ತಿಳ್ಕೊಳ್ರಿ. ಹಸುವಾದವರು ಏನ್ ಮಾಡ್ತಾರೆ? ಊಟ ಮಾಡ್ತಾರೆ. ಊಟ ಮಾಡುವಾಗ ತೃಪ್ತಿ ಆಗ್ತದೆ. ಊಟ ಮಾಡಿ 1 ಗಂಟೆ ಆದ್ಮೇಲೆ ಹಸು ಮಾಡ್ತಿದ್ರು ಅಂತ ಹೇಳ್ತಾರೆ. ಹಸುವಾದಂಥವ್ರು ಊಟ ಮಾಡ್ತಾನೆ ಹೊಟ್ಟೆ ತುಂಬತದೆ, ಆನಂದ ಆಗ್ತದೆ. ಎಲ್ರಿ ಊಟ ಮಾಡಿದ್ವಿ, ಮಧ್ಯಾಹ್ನ ಊಟ ಮಾಡಿದ್ವಿ, ಸಾಯಂಕಾಲ ಹೊಟ್ಟೆ ತುಂಬ್ತೀರ ಅಂತ ಯಾರು ಗೊತ್ತಿಲ್ಲ. ಊಟ ಮಾಡುವ ಸಮಕಾಲದಲ್ಲೇ ಹೇಗೆ ಹೊಟ್ಟೆ ತುಂಬಿ ಆನಂದ ಆಗ್ತದೆಯೋ ಹಾಗೆ ಮಹಾತ್ಮರ ದರ್ಶನ ಮಾಡಿಕೊಳ್ಳುವ ಸಮಕಾಲದಲ್ಲೇ ನಮ್ಮ ಅಜ್ಞಾನ ನಮ್ಮ ಪಾಪ ದೂರ ಆಗ್ತಾವ. ಅದು ನಮಗೆ ಗೊತ್ತಾಗುಲ್ಲ. ಜ್ಞಾನ ಜೀವಾತ್ಮ ಹೇಳ್ಕೊಂಡು ತಾಳ್ಬಿಡ್ತೇವೆ, ದರ್ಶನದಿಂದಲೇ ಹೋಗ್ಬಿಡ್ತದೆ. ಅದಕ್ಕೋಸ್ಕರವಾಗಿ ಸಾಧು ಸತ್ಪುರುಷ ಮಹಾತ್ಮ ದರ್ಶನ ಆಶೀರ್ವಾದಗಳನ್ನ ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧಾ ಭಕ್ತಿ ವಿಶ್ವಾಸದಿಂದ ಕೇಳಿದರೆ ಆಗ್ತದೆ. ಮತ್ತೆ ಶ್ರದ್ಧಾ ವಿಶ್ವಾಸ ಆದರೆ ಇಲ್ಲದನೇ ಅಹಂಕಾರದಿಂದ ತರ್ಕದಿಂದ ನಾವು ನೋಡಿದ್ರೆ ಹೋಗಿಲ್ಲ. ಮತ್ತು ಪಾಪ ಮಹಾತ್ಮರನ್ನು ನೋಡಿ ಶರಣರಿವರು, ಜ್ಞಾನಿಗಳಿವರು, ಮಹಾತ್ಮರಿವರು ಅಂತ ಭಾವನಾ ಮಾಡಿಕೊಂಡು ನೋಡಿದ್ರೆ ಪುಣ್ಯ ಬರ್ತದೆ. ಅದೇ ಭಾವ ಬಿಟ್ಟುಕೊಂಡು ಇವರು ಮಹಾತ್ಮರಲ್ಲ, ನಾಟಕಕಾರರು, ದೇಶಕ್ಕೆ ಹಾನಿ ಮಾಡೋರು, ಡಾಂಬಿಕರು ಅಂತೇಳಿ ಭಾವನಾ ಮಾಡಿಕೊಂಡ್ವಿ ಅಂದರೆ ಪಾಪ. ಅದೇ ಕೆಟ್ಟ ಭಾವದಿಂದ ನೋಡಿದ್ರೆ ಪಾಪ ಅಂತೂ, ಒಳ್ಳೆ ಭಾವದಿಂದ ನೋಡಿಕೊಂಡೇ ಬಂತು. ಸಮಕಾಲದಲ್ಲಿ ಏನ ಮಾತಾಡ ಕೆಟ್ಟ ಭಾವ ದುಷ್ಟ ಭಾವದಿಂದ ನೋಡಿದ್ರೆ ನೋಡುವ ಸಮಕಾಲದಲ್ಲೇ ಪಾಪ ನಮಗೆ ಅಂಟಿಕೊಳ್ತದೆ. ಒಳ್ಳೆ ಭಾವದಿಂದ ಪವಿತ್ರ ಭಾವದಿಂದ ನಾವು ನೋಡುವುದರಿಂದ ನಮ್ಮ ಪಾಪ ತೊಳೆದು ಹೋಗ್ತದೆ. ಅದಕ್ಕೆ ದರ್ಶನ ಮಾತ್ರದಿಂದ ಅಂತ ಹೇಳ ಶಾಸ್ತ್ರದಲ್ಲಿ. ಹಾಗೆ ನಾವು ಅತಿ ಸುಲಭವಾದದ್ದು, ಬಹಳ ಸುಲಭವಾದದ್ದು, ಎಲ್ಲಿ ಹೋಗಬೇಕಾಗಿಲ್ಲ. ಮಹಾತ್ಮರು ಇದ್ದಲ್ಲಿ ನಾವು ಹೋಗಿ ಅವ್ರ ದರ್ಶನ ಮಾಡ್ಕೊಂಡ್ರೆ ನಾವು ಪುಣ್ಯ ಸಾಕಾಗ್ತೀವಿ. ನಮ್ಮ ಅಜ್ಞಾನ ಹೋಗ್ತದೆ, ನಮ್ಮ ದುಃಖ ಹೋಗ್ತದೆ. ಅದಕ್ಕೆ ನಾವು ಇಂಥ ಶ್ರೇಷ್ಠವಾದ ಮನುಷ್ಯನ ಬಂದೇವಿ. ಬಂದ ಮೇಲೆ ಭಾವನಾ ಸುತ್ತಿಟ್ಕೊಳ್ರಿ ಅಷ್ಟೇ.
ಪವಿತ್ರವಾಗಿರಬೇಕು, ಭಾವನೆಗಳು ಮಲಿನವಾಗಿರಬಹುದು, ಪಾಪವಿರಬಾರದು, ಕೆಟ್ಟ ಬುದ್ಧಿಯಿಂದ ಇರಬಾರದು. ಒಳ್ಳೆ ಬುದ್ಧಿಯಿಂದ ಒಳ್ಳೆ ಮನಸ್ಸಿನಿಂದ ನಾವು ಸಾಧು ಸಂತ ಮಹಾಂತರನ್ನು ನೋಡಿ ಒಳ್ಳೆ ಭಾವನಾ ಮಾಡಿಕೊಂಡು ನಮಗೂ ಸುಖ ಆಗ್ತದೆ, ನಮಗೆ ಆನಂದ ಆಗ್ತದೆ, ಜನ್ಮ ಸಾರ್ಥಕ ಆಗ್ತದೆ. ಅದಕ್ಕೆ ಸಾಧೂನಾಂ ದಕ್ಷಿಣಂ ಪುಣ್ಯಂ ತೀರ್ಥಭೂತಾಳಿ ಸಾಧವ ತೀರ್ಥಂ ಫಲತಿ ಕಾಲೇನ ಸದ್ಯ ಸಾಧು ಸಮಾಗಮ. ತೀರ್ಥಾದಿಗಳು ಅಂದರೆ ಗಂಗಾಯಮನ, ಸರಸ್ವತಿ ಬದಲಾಂತ ತೀರ್ಥದಲ್ಲಿ ಹೋಗಿ ಸ್ನಾನ ಮಾಡೋ ಸಮಯ ಹೋಗ್ತದೆ. ಇಲ್ಲಿಂದ ಕಾಶಿಗೆ ಹೋಗ್ಬೇಕಾದ್ರೆ ದೂಸಬೇಕಾಗ್ತದೆ, ಹೋಗ್ತದೆ. ಆಗ ಇಲ್ಲೇ ಕೂತ್ಕೊಂಡು ಮಹಾತ್ಮ ನೋಡಿದ್ರೆ ಗಂಗಾ ಸ್ನಾನಕ್ಕಿಂತಲೂ ಹೆಚ್ಚಿನ ಪುಣ್ಯ ಕೊಡ್ತದೆ. ಕುತ್ಕೊಂಡ ಒಳ್ಳೆ ಭಾವನೆ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಹೋಗಿ ಪವಿತ್ರರಾಗ್ತೇವೆ, ಪರಿಶುದ್ಧರಾಗ್ತೀವಿ. ಅದಕ್ಕೋಸ್ಕರವಾಗಿನೇ ಸಾಧು ನಾಮ ದರ್ಶನಂ ಪುಣ್ಯಂ ಅಂತ ಹೇಳ್ತೀವಿ. ಈಗ ನಾವೆಲ್ಲರೂ ಕೂಡ ಸುಲಭವಾದ ಸಾಧನ ಇದೆ, ಸುಲಭವಾದ ಸಾಧನ, ಕಷ್ಟಪಡಬೇಕಾಗಿಲ್ಲ. ಸುಲಭವಾದ ಸಾಧನ, ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಬೇಕು. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಭಾವನೆಯಿಂದ ಜ್ಞಾನಿಗಳನ್ನ ಮಾತನ್ನು ನೋಡ್ರಿ, ಅವ್ರ ಉಪದೇಶಗಳನ್ನ ಕೇಳ್ರಿ, ಅವ್ರು ಹೇಳ್ತಕ್ಕಂಥ ಉಪದೇಶದೆಲ್ಲ ಪ್ರವಚನ ಕೇಳ್ರಿ, ಕೇಳಿ ಸ್ವಲ್ಪ ನಮ್ಮ ಆಚರಣೆಯಲ್ಲಿ ಇಟ್ಕೊಳ್ಳೋಣ, ಸ್ವಲ್ಪ ನಮ್ಮ ಆಚರಣೆ ಇಟ್ಕೊಳ್ಳೋಣ. ಅಷ್ಟೊಳಕ್ಕೆ ಆಗೋದಿಲ್ಲ, ಆದರೆ ಇಟ್ಕೊಳ್ಳೋದ್ರಿಂದ ನಾವು ಧನ್ಯರಾಗ್ತೇವೆ, ಕೃತಾರ್ಥರಾಗ್ತೇವೆ, ಮನುಷ್ಯ ಜನ್ಮ ಸಾರ್ಥಕವಾಗ್ತದೆ. ಮನುಷ್ಯರಾಗಿ ಹುಟ್ಟಿ ಬಂದು ಮಾತ್ರ ಇದೇ ಜನ್ಮದಲ್ಲಿ ಸುಖ ಮಾಡ್ತೇವೆ, ಮುಂದಿನ ಜನ್ಮಗಳು ಶ್ರೀಮಂತ ಜನ್ಮ ಬರ್ತಾವೆ. ಶ್ರೀರಾಮ ಶ್ರೀಮತಾಂಗೇಹಿ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಮಂತ. ಶುಚೀನಾಂ ಶ್ರೀಮತಾಂಗೇ ಅಂದರೆ ಶುಚೀನಾಂ ಪವಿತ್ರ ಇರತಕ್ಕಂಥ ಶ್ರೀಮಂತರಲ್ಲ. ಈಗ ಒಳ್ಳೆಯಂತ ಗುರು ದೇವರು ಪರಮಾತ್ಮ ಅಂತೇಳಿ ಎಷ್ಟೋ ಜನ ಕಲ್ತಿದ್ದೀವಿ. ನಾವು ಭಾಳ ಭಯ ಭಕ್ತಿ ಶ್ರದ್ಧೆಯಿಂದ ಪರಮಾತ್ಮ ಧ್ಯಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಮಹಾತ್ಮ ದರ್ಶನ ಮಾಡ್ಕೊಳ್ತೀವಿ, ಮಹಾತ್ಮ ಸೇವಾ ಮಾಡಿದಂತ ಎಷ್ಟೋ ಮಂದಿ ಶ್ರೀಮಂತರು ಇರ್ತಾರೆ. ಎಲ್ಲರೂ ದರಿದ್ರು ಬಡವರು ಇರುವುದಿಲ್ಲ, ಎಷ್ಟೋ ಮಂದಿ ಶ್ರೀಮಂತರು ಇರ್ತಾರೆ. ಎಂಥ ಶ್ರೀಮಂತರು? ಸದ್ಗುಣಿಗಳು, ದಯಾವಂತರು, ದೇವರು ಗುರುವನ್ನು ಭಾವನಾವುಳ್ಳಂತ ಶ್ರೀಮಂತರು ಇರ್ತಾರೆ. ಅಂತ ಶ್ರೀಮಂತರ ವಂಶದಲ್ಲಿ ಹುಡ್ತಾರೆ ಈಗ ಒಳ್ಳೆಯವರು. ಅಂತ ಶ್ರೀಮಂತರು ಇರ್ತಾರಲ್ಲ, ಅಂತ ಶ್ರೀಮಂತರ ವಂಶದಲ್ಲಿ ಈಗ ಪುಣ್ಯ ಮಾಡಿದಂಥ ಪುಣ್ಯಾತ್ಮ ಹುಡ್ತಾನೆ, ಮತ್ತೆ ಒಳ್ಳೆಯ ಪುಣ್ಯವನ್ನೇ ಮಾಡ್ತಾನೆ, ಧರ್ಮವನ್ನೇ ಮಾಡ್ತಾನೆ, ಇಂಥ ಸತ್ಸಂಗನ ಮಾಡ್ತಾನೆ, ಮಾಡಿ ಗುರುಗಳ ಆಶೀರ್ವಾದದಲ್ಲಿ ಸುಖ ಪಡ್ಕೊಳ್ತಾನೆ. ಅದಕ್ಕೋಸ್ಕರವಾಗಿ ಇಂಥ ಸತ್ಸಂಗ ಜೀವನದಲ್ಲಿ ಬಹಳ ಶ್ರೇಷ್ಠ. ಎಲ್ಲದಕ್ಕಿಂತಲೂ ಯಜ್ಞಗಳಿಗಿಂತಲೂ ಸತ್ಸಂಗ ಶ್ರೇಷ್ಠದು. ಇದು ಜ್ಞಾನ ಯಜ್ಞ. ಶ್ರೇಯಾ ದ್ರವ್ಯಮಯ ಯಜ್ಞ ಜ್ಞಾನ ಯಜ್ಞ ಪರಂತಪ ಅಂತ ಭಗವಂತ ಗೀತೆಯಲ್ಲಿ ಹೇಳ್ಯಾನ. ಶ್ರೇಯಾ ದ್ರವ್ಯಮಯ ಯಜ್ಞ, ದ್ರವ್ಯಮಯ ಯಜ್ಞ ಮಾಡ್ಬೇಕಾದ್ರೆ ಕೊಡ್ಬೇಕಲ್ಲ, ಐಶ್ವರ್ಯ ಸಂಪತ್ತು ಬೇಕಲ್ಲ. ಯಜ್ಞ ಯಾಗಗಳನ್ನು ಮಾಡ್ಬೇಕಾದ್ರೆ ಲಕ್ಷಾಂತರ ಕೋಟ್ಯಾಂತರ ಹಣ ಖರ್ಚು ಮಾಡ್ಬೇಕಾದ್ರೆ ಅಶ್ವಮೇಧ ಮಹಾಯಜ್ಞಗಳನ್ನು ಮಾಡ್ಯಾರ. ಅವೆಲ್ಲ ಯಜ್ಞ ಮಾಡ್ಬೇಕಾದ್ರೆ ಲಕ್ಷಾಂತರ ದುಡ್ಡು ಬೇಕಾಗ್ತದೆ. ಅಷ್ಟು ಖರ್ಚು ಮಾಡೋದಕ್ಕಿಂತಲೂ ಇಲ್ಲಿ ಬಂದು ಕುತ್ಕೊಂಡು ಕೇಳೋದ್ರಲ್ಲ, ಇದು ಅದಕ್ಕಿಂತ ಶ್ರೇಷ್ಠ ಇದೆ. ಆ ಯಜ್ಞ ಮಾಡುವುದಕ್ಕಿಂತಲೂ ಶ್ರೇಷ್ಠ ಇದು. ದ್ರವ್ಯಮಯ ಯಜ್ಞ ಜ್ಞಾನ ಯಜ್ಞ ಪರಂತಪ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ಯಾನ. ದ್ರವ್ಯವನ್ನು ಖರ್ಚು ಮಾಡಿ, ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಯಜ್ಞ ಮಾಡ್ತೇವಲ್ಲ, ಆ ಯಜ್ಞಗಳಿಗಿಂತಲೂ ಈ ಯಜ್ಞ ಶ್ರೇಷ್ಠ. ಇದು ಯಜ್ಞ ಇದು. ಈಗೇನು ಕುಂತು ಕೇಳೋದಿಲ್ಲ, ಏಕಾಗ್ರ ಮನಸ್ಸು ಮಾಡಿಕೊಂಡು ಏಕಾಗ್ರವಾದ ಮನಸ್ಸಿನ ನಿಶ್ಶಬ್ದವಾಗಿ ಗುರುಗಳ ದರ್ಶನ ಮಾಡ್ಕೊಂತ ಅವ್ರ ಉಪದೇಶ ಕೇಳಕತ್ತೇವಲ್ಲ, ಎಲ್ಲ ಯಜ್ಞಗಳಿಗಿಂತಲೂ ಶ್ರೇಷ್ಠವಾದ ಯಜ್ಞ ಇದು. ಎಲ್ಲ ಯಜ್ಞಗಳಿಗಿಂತಲೂ ಶ್ರೇಷ್ಠವಾದ ಯಜ್ಞ ಇದು ಜ್ಞಾನ ಯಜ್ಞ ಅಂತ ಇರುತ್ತೆ. ಅದಕ್ಕೆ ದ್ರವ್ಯ ಯಜ್ಞ ಅಂತಾರೆ. ದುಡ್ಡು ಖರ್ಚು ಮಾಡಿ, ಹಣ ಖರ್ಚು ಮಾಡಿ, ಋತುಜನ ಕರೆಸಿ ಅದಕ್ಕೆ ಅನೇಕ ವಿಧವಾದಂಥ ಹವಿಷ್ಯಾದಿಗಳ ಮೂಲಕವಾಗಿ ಅಗ್ನಿದೇವನಿಗೆ ತೃಪ್ತಿ ಮಾಡೋದಿಲ್ಲ. ಆ ಯಜ್ಞಗಳಿಗಿಂತಲೂ ಈಗೇನು ಕುಂತು ಕೇಳಾಕತ್ತಿರಲ್ಲ, ಈ ಯಜ್ಞ ಆ ಯಜ್ಞಕ್ಕಿಂತಲೂ ಶ್ರೇಷ್ಠವಾದ ಯಜ್ಞ ಇದೆ. ಅದಕ್ಕೆ ಆ ಯಜ್ಞಕ್ಕೆ ನೇಮದಾವು, ಎಂಥವ್ರು ಇರಬೇಕು, ಹಿಂದೆ ಮಾಡಬೇಕು, ಹಿಂದಾಗೆ ಮಾಡಬೇಕು, ಹಿಂದೆ ಮಾಡಬೇಕು ಅಂತ ನೇಮಗಳು. ಅದಕ್ಕೆ ಆ ಯಜ್ಞ ದ್ರವ್ಯ ಯಜ್ಞಕ್ಕೆ ಇದಕ್ಕೆ ಯಾವ ನೇಮಿಲ್ಲ. ಯಾವ ಜಾತಿಯವರಾಗಲಿ, ಹೆಣ್ಣೆ ಆಗಲಿ, ಗಂಡ ಆಗಲಿ, ಯಾರೇ ಆಗಲಿ, ವಯಸ್ಸಿನವರಾಗಲಿ, ಮುದುಕರಾಗಲಿ, ಯಾರೇ ಆಗಲಿ, ಭಾವ ಶುದ್ಧವಾಗಿ ಕುಂತ್ಕೊಂಡ ಕೇಳಿದ್ರೆ ಸಾಕು. ಏಕಾಗ್ರ ಮನಸ್ಸು ಮಾಡಿಕೊಂಡ
ಒಳ್ಳೆಯ ಭಾವದಿಂದ ನಾವು ಆ ಮಹಾತ್ಮರು ಹೇಳುವ ಉಪದೇಶವನ್ನು ಶ್ರದ್ಧೆಯಿಂದ ಕೇಳ್ತೀವಲ್ಲ, ಇದು ದೊಡ್ಡ ಯಜ್ಞ. ಇದು ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದ ಯಜ್ಞ. ಇದು ನಮ್ಮ ಜನ್ಮವೇ ಪಾವನವಾಗ್ತದೆ, ನಾವು ಪರಿಶುದ್ಧರಾಗ್ತೇವೆ. ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಂಡ ಮತ್ತು ಮುಂದಿನ ಜನ್ಮ ಶ್ರೀಮಂತ ಜನ್ಮ ಬರ್ತಾವ. ಮುಂದಿನ ಜನ್ಮ ಬರ್ತಾವ, ಮತ್ತೆ ನಾವು ಇರೋಕ್ಕಿರಂಗಿಲ್ಲ. ಒಂದು ಸಾಯಕಗಳೆಲ್ಲರೂ ಜ್ಞಾನಿಗಳಾಗಲಿ ಅಜ್ಞಾನಿಗಳಾಗಲಿ ಪಾಪಿಗಳಾಗಲಿ ಯಾರೇ ಆಗಲಿ ಹುಟ್ಟಿದವ ಸಾಯಲೇಬೇಕು. ಜಾತಸ್ಸಹಿ ಧ್ರುವ ಮೃತ್ಯು ಅಂತ ಭಗವಂತ ಹೇಳ ಗೀತೆ. ಯಾವುದು ಭೂಮಿ ಮೇಲೆ ಹುಟ್ಟಿ ಬಂದೈತೋ ಅದೊಂದು ಹೋಗ್ತದೆ, ನಾಶ ಆಗೋದು. ಮನುಷ್ಯರಷ್ಟೇ ಅಲ್ಲ, ಭೂಮಿಯ ಮೇಲೆ ಯಾವುದು ಜನ್ಮ ಬಂದಿದೆ, ಮನುಷ್ಯರಾಗಲಿ ಪಶು ಪಕ್ಷಿಗಳಾಗಲಿ ಗಿಡಮರಗಳಾಗಲಿ ಏನೇ ಆಗಲಿ ಹುಟ್ಟು ಬರ್ತಾವ ಭೂಮಿ ಮೇಲೆ, ಅವು ಒಂದು ದಿವಸ ಇಲ್ದಂಗೆ ಆಗ್ತಾವ. ಒಂದು ದಿವಸ ಅವು ಇಲ್ದಂಗೆ ಆಗ್ತಾವ, ನಾಶ ಆಗ್ತಾವ. ನಾಶ ಆಗಿ ಮತ್ತೆ ಹುಟ್ಟಬೇಕ. ನಾಶ ಆಗಿ ಅರ್ಥ ಹೋಗಿಲ್ಲ, ಮತ್ತೆ ಹುಟ್ಟಬೇಕು. ಹೆಂಗೆ ಹುಟ್ಟಿದ್ರಿ? ನೀನೇನು ಮಾಡಿದ್ರೆ ಅದನ್ನು ತೊಗೊಂಡು ಹುಡ್ತೀವಿ. ನಾವು ಏನೇನು ಮಾಡಿದ್ವಿ ಜೀವನದಲ್ಲಿ, ಎಷ್ಟು ಪುಣ್ಯ ಮಾಡೀವಿ, ಎಷ್ಟು ಪಾಪ ಮಾಡೀವಿ, ಅದನ್ನು ತೊಗೊಂಡು ಹುಟ್ಟೇವಿ. ನಿಮ್ಮ ಮನೆ ಮಠ ಹೆಣ್ಣರು ಮಕ್ಕಳು ಐಶ್ವರ್ಯ ಬಂಗಾರ ಬೆಳ್ಳಿ ಯಾವುದು ಬರೋದಿಲ್ಲ, ಎಲ್ಲ ಇಲ್ಲೇ ಬಿಡ್ತೇವೆ. ಮನೆ ಮಠಗಳನ್ನಾಗಲಿ ಬಂಗಾರ ಬೆಳ್ಳಿಗಳನ್ನಾಗಲಿ ಭೂಮಿ ಸೀಮೆಗಳಾಗಲಿ ಮಕ್ಕಳಾಗಲಿ ಹೆಣ್ಣರಾಗಲಿ ಮಕ್ಕಳಾಗಲಿ ಎಲ್ಲ ಇಲ್ಲೇ ಬಿಡ್ತೇವೆ. ಯಾರು ಬಂದಾಗ ಸತ್ತವ್ರು ಇರ್ತಲ್ಲ, ಸತ್ತವ್ರ ಮೇಲೆ ಯಾರು ಹೋದರೆ ಮಣ್ಣವ್ರು ಹೋಗ್ತಾರೆ, ಇಲ್ಲೇ ಸ್ಮಶಾನಕ್ಕೆ ಹೋಗ್ತಾರೆ, ಕೆಲವು ಹೋಗಿಲ್ಲ ಮನ್ಯಾಗ ಇರ್ತಾರೆ. ಸತ್ತ ಮೇಲೆ ಮನೆಯಲ್ಲಿ ಇರೋರೆಲ್ಲರೂ ಕೂಡ ಮನೆಯಲ್ಲೇ ಇರ್ತಾರೆ. ಅದೊಂದನ್ನು ಹೋಗಿ ಸಂಸ್ಕಾರ ಮಾಡ್ತಾರೆ, ಅದೊಂದನ್ನು ಹೆಣ ಒಂದೇ ಸಂಸ್ಕಾರ ಮಾಡ್ತಾರೆ. ಆದರೆ ನಾವು ನಮ್ಮ ಆಯುಷ್ ಇರೋ ತನಕ ನಾವು ಇರ್ತೇವೆ, ಇದ್ದ ಮೇಲೆ ಹೋಗ್ತೀವಿ. ಆದ್ರೆ ಹೆಂಗೆ ಹೋಗ್ತೀವಿ ಅಂದರೆ ಏನು ನೀವು ಪುಣ್ಯ ಮಾಡಿರಿ, ಏನು ಪಾಪ ಮಾಡಿರಲಿಲ್ಲ ಅವನು ತೊಗೊಂಡ್ಬಿಡ್ತೇವೆ. ಕಳಿಸಿದ ಮನೆ ಬಿಡ್ತಾರೆ, ಕೈಗಳು ಹೆಂಡತಿ ಗಂಡ ಬಿಡ್ತೇವೆ, ಹುಟ್ಟಿದ ಮಕ್ಕಳು ಬಿಡ್ತೇವೆ, ಬಂಗಾರ ಬೆಳ್ಳಿ ಭೂಮಿ ಸಿಮಿ ಎಲ್ಲ ಇಲ್ಲೇ ಬಿಡ್ತೇವೆ. ಎಲ್ಲ ಇಲ್ಲೇ ಬಿಡ್ತೇವೆ, ಯಾರು ಹೋಗಿಲ್ಲ. ಯಾರು ದೊಡ್ಡ ದೊಡ್ಡ ಶ್ರೀಮಂತರು ಬಂಗಾರ ತೊಗೊಂಡಿದಾರ? ಯಾರು ಬಂದಿಲ್ಲ. ಈಗ ಸತ್ತಿರ್ತಾರಪ್ಪ, ಹಂಗಂದ್ರೆ ಅಲಂಕಾರ ಮಾಡ್ಕೊಂಡು ಸಿಗ್ತೇವೆ ನಾವು. ಸ್ವಾಮಿಗಳಾಗಲಿ ಗೃಹಸ್ಥರಾಗಲಿ ಯಾರಾಗಲಿ ಪ್ರಾಣ ಹೋದಾಗ ಅದಕ್ಕೆ ಅಲಂಕಾರ ಮಾಡಿ ಬಂಗಾರ ಅದನ್ನು ಇದನ್ನು ಹಾಕಿ ಕುಂಡ್ರಿಸ್ತೇವೆ. ಬಂದ ನೋಡ್ಕೊಂಡು ಹೋಗ್ಲಿ ಅಂತ ಹೋಗುವಾಗ ಎಲ್ಲ ಬಿಟ್ಟು ಹೋಗ್ತೀವಿ. ಮೈಮೇಲೆ ಹಾಕಿ ಬಂಗಾರ ತೊಗೊಂಡು ಹೋಗ್ಕೊಂಡಂಗೆ ಏನು ಬಿಡೋಂಗಿಲ್ಲ. ಹೆಂಗೆ ಬಂದಿದ್ದ ಹಂಗೆ, ಹೆಂಗೆ ತಾಯಿ ಹೊಟ್ಟಿದ್ದು ಹೆಂಗೆ ಬಂದೇವಲ್ಲ ಹೋಗುವಾಗ ಹಂಗೆ ಎಲ್ಲ ಇಲ್ಲಿ ಹೋಗ್ತೇವೆ. ಏನು ಹೋಯ್ತೀರಿ, ಎರಡು ವಸ್ತು ಒಯ್ತೀರಿ, ಎಲ್ಲ ಇಲ್ಲಿ ಬಿಡ್ತೀವಿ. ಎರಡು ವಸ್ತು ಮಾತ್ರ ಬಿಡಾಕ್ ಹೋಗಿಲ್ಲ, ಅವು ಬರತ್ತಾವ. ಯಾವ ಪುಣ್ಯ ಪಾಪ, ಎಷ್ಟು ಪುಣ್ಯ ಮಾಡಿರಿ ಎಷ್ಟು ಪಾಪ ಮಾಡಿರಿ ಅವು ಜೊತೆ ಇರ್ತಾವ. ಆ ಜೀವನ ಗಂಟ್ಕೊಂಡಿರ್ತಾವ. ನೀ ಪುಣ್ಯ ಮಾಡಿದ್ದಂದ್ರೆ ಪುಣ್ಯವಂತನಾಗಿ ಶ್ರೀಮಂತನಾಗಿ ಹುಡ್ತಿ. ಈ ಜನ್ಮದಲ್ಲಿ ಇಂಥ ಸತ್ಸಂಗ ಮಾಡಿ, ದಾನ ಧರ್ಮಗಳನ್ನು ಮಾಡಿ, ಸೇವಾಗಳನ್ನು ಮಾಡಿ, ಅನೇಕ ವಿಧವಾದಂಥ ಪುಣ್ಯ ಕಾರ್ಯಗಳನ್ನು ಮಾಡಿದವ ಆ ಪುಣ್ಯವನ್ನು ತೆಗೆದುಕೊಂಡು ಹೋಗ್ತಾನೆ. ಮಾಡಬಾರ್ದಂಥ ಕೆಟ್ಟ ಕೆಟ್ಟ ಪಾಪದ ಕಾರ್ಯಗಳನ್ನು ಮಾಡಿದರೆ ಆ ಪಾಪ ತಗೊಂಡ್ಬಿಡ್ತಾನೆ. ಪಾಪ ತಗೊಂಡು ಏನಂತಂದ್ರೆ ಪಶು ಪಕ್ಷಿಗಳಾಗಿದ್ರು, ನಾಯಿ ನರಿಗಳಾಗಿದ್ರು, ದರಿದ್ರನಾಗಿದ್ರು, ಅಂಗನಾಗಿದ್ರು ಹೋಗ್ತಾನೆ. ಮಾಡಬಾರ್ದಂಥ ಪಾಪ ಮಾಡಿದಂದ್ರೆ ಬರೀ ಪಾಪದ ಕೆಲಸ ಮಾಡಿ ಪುಣ್ಯ ಗೊತ್ತೇ ಇಲ್ಲ ಅಂತ ಏನಾಗ್ತಾನಪ್ಪ ಅಂದ್ರೆ ಅವ ಅನೇಕ ಹೇಯವಾದಂಥ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪವಾಗಿ ಪಕ್ಷಿಗಳಾಗಿ ಅಂತ ಪಾಪ ಹೆಚ್ಚಾದ ಗಿಡ ಮರ ಕ್ರಿಮಿ ಕೀಟ ಪಶು ಪಕ್ಷಿ ನಾಯಿ ನದಿಗಳ ಹುಟ್ಟಬೇಕಾಗ್ತದೆ. ಪಾಪ ಇದ್ರೆ ಪುಣ್ಯ ಇತ್ತಂದ್ರೆ ಪುಣ್ಯ ಮಾಡಿದ್ವಪ್ಪ ಅಂದ್ರೆ ಜೀವನದಲ್ಲಿ ಪುಣ್ಯ ಮಾಡಿ ಹೇಳ್ರೆ ಇದೆ ಶುಚೀನಾಂ ದೀನತಾಂ ಯೋಗೋ ವಿಜಾಯತೆ ಅಥವಾ ಯೋಗಿನಾಮೇನು ಹೋಗಿ ದೀನತಾಂ ಭಗವದ್ಗೀತೆ ಅಲ್ಲ. ಪುಣ್ಯ ಮಾಡಿದಂಥ ಇಂಥ ಸತ್ಸಂಗ ಮಾಡಿದವ, ಹಸ್ಬಂದ್ರಂತೂ ಸಣ್ಣ ಕೊಟ್ಟವ, ಕಷ್ಟದಲ್ಲಿ ಬಿದ್ದವನಿಗೆ ಸಹಾಯ ಮಾಡಿದವ, ಮೈ ಮೇಲೆ ಬಟ್ಟೆ ಕೊಟ್ಟವ, ಇನ್ನೇನೇನು ಪುಣ್ಯ ಕಾರ್ಯಗಳಲ್ಲ ಅವನ್ನೆಲ್ಲ ಮಾಡಿದವ. ಅವನ್ನೆಲ್ಲ ಏನು ಮಾಡ್ತಾನಲ್ಲ, ಹಸ್ಬಂದ್ರಂತೆ ಚೆನ್ನಾಗಿ ಕೊಡೋದು. ಮೈ ಮೇಲೆ ಬಟ್ಟಿಲ್ಲ, ತಂಡ್ಯಾಗ ನಡಗಾಕತ್ತ ನಾವು ಒಂದಿಷ್ಟು ಬಟ್ಟೆ ಕೊಡ್ತೀವಿ, ರೋಗದಲ್ಲಿ ಇದ್ದಂಥವನಿಗೆ ಔಷಧ ಕೊಡಿಸಿದ್ವಿ. ಹೀಗೆ ಅವನಿಗೆ ಯಾವುದು ಏನು ಕೊರತೆ ಇದೆಯೋ
ಅದನ್ನು ಕೊಟ್ಟು ಅವನ ರಕ್ಷಣೆ ಮಾಡಿದ್ರೆ ಅವೇನ ಸುಶೀಲಾಂ ಶ್ರೀಮತಾಂ ಅಂತವ ಮುಂದೆ ದೊಡ್ಡ ಶ್ರೀಮಂತರಾಗಿ ಬರ್ತಾನೆ. ದೊಡ್ಡ ಶ್ರೀಮಂತರ ಮೋಸಲ್ಲಿ ಹುಡ್ತಾನೆ ಅಂತವ ಕಷ್ಟದಲ್ಲಿ ಬಿದ್ದಂಥವನಿಗೆ ಸಹಾಯ ಮಾಡಿದ. ನಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತಲ್ಲ, ಯಾರೇ ಇರಲಿ ಅದೇ ಯಾರೇ ಇರಲಿ ಕಷ್ಟದಿದ್ದಾನೆ. ಯಾವ ಚಳಿಗಾಲ ಇದೆಪ್ಪ, ಬಹಳ ಚಳಿ ಇದೆ, ಒಬ್ಬ ಏನಿಲ್ಲ ಬೆಳಗಾಕತ್ತ ಥಂಡಿ ನಡಗಾಕತ್ತ ಅಂತ ಒಂದು ಹೊತ್ತುಕೊಂಡು ಕೊಟ್ಟು ಕುಡಿಯಬೇಕು. ಆಹಾರ ಇದ್ದಾನೆ ನಾಲ್ಕಾರು ಊಟನೇ ಇಲ್ಲ, ಅವನು ಮಾತಾಡಕತ್ತಾನ ಪಾಪ. ಅವನು ಹುಡ್ಕೊಂತಾನೆ ವರ್ಷ ಇಲ್ಲಿ ಹೋಗ್ತಾನೆ, ನಾಲ್ಕಾರು ದಿವಸ ಉಪವಾಸದ ಏನು ಸಿಕ್ಕಿಲ್ಲ ಅಂತ ಹಸುವಿನಿಂದ ಬಳಲಕತ್ತಾನೆ. ಅವನು ಕಂಡ್ರೆ ಒಂದು ಎಷ್ಟು ಆಹಾರ ಕೊಟ್ಟರೆ ಪುಣ್ಯ ಬಂತು. ಥಂಡಿ ಇದ್ದಂತ ಒಂದು ಬಟ್ಟೆ ಕೊಟ್ಟರು ಪುಣ್ಯ ಬಂತು. ಇದ್ದಂತ ಸ್ವಲ್ಪ ಸಹಾಯ ಮಾಡಿ ಪುಣ್ಯ ಬರ್ತದೆ. ನಾವು ಹಂಗೆ ಮಾಡೋದ ಚಲೋ ಇದ್ದವ್ರಿಗೆ ಹೋಗೋದು ಬಂದು ಚಲೋ ಇದ್ದವ್ರಿಗೆ ಬರೀ ನಾವು ಕೊಟ್ಟು ಗಟ್ಟಿ ಸ್ಥಾನ ಕೊಟ್ಟರೆ ಪುಣ್ಯ ಹೋಗೋಲ್ಲ. ಚಲೋ ಇದ್ದವ್ರಿಗೆ ಏನೋ ಗಟ್ಟಿ ಸ್ಥಾನ ಕೊಡ್ತೀವಲ್ಲ ನಾವು, ನಮ್ಮದು ಹೆಸರು ಬರಲ್ಲ ಅಂತೇಳಿ. ಹೆಸರು ಬರಲ್ಲ ಅಂತ ಕೊಟ್ಟರೆ ಹೋಗಿ ಒಳ್ಳೆ ಭಾವದಿಂದ ನಾವು ಕೊಡಬೇಕು. ಪವಿತ್ರ ಭಾವದಿಂದ ದಾನ ಧರ್ಮಗಳನ್ನು ಮಾಡಿದರೆ ಶ್ರೇಷ್ಠವಾದಂತೆ ನಾವು ಮಾಡಿರೋದು ಶ್ರೇಷ್ಠವಾದ ಪುಣ್ಯ ಬರ್ತದೆ. ಪುಣ್ಯ ಬರಬೇಕಾದ್ರೆ ಅನೇಕ ಸಾಧನೆಗಳಿದಾವೆ, ಅದನ್ನು ಮಾಡಿದಾಗ ಮುಂದೆ ಶ್ರೀಮಂತ ಆಗಿರ್ತೀವಿ. ಇವತ್ತು ಮಾಡಿದಂಥ ಪುಣ್ಯ ಮುಂದುವರ್ತದೆ, ಈಗ ಮಾಡಿದಂಥ ಪಾಪ ಮುಂದುವರ್ತದೆ, ದರಿದ್ರ ಆಗಿರ್ತದೆ. ಈಗ ಮಾಡಿದಂಥ ಪಾಪ ಇತ್ತಂದ್ರೆ ಆ ಮುಂದೆ ದರಿದ್ರನಾಗಿ ಹುಡ್ತಾನೆ, ಅಂದ್ರೆ ಹುಟ್ಟನಾಗಿ ಹುಡ್ತಾನೆ. ಅದಕ್ಕೋಸ್ಕರವಾಗಿನೇ ನಾವು ತಿಳುವಳಿಕಿರ್ತಾವು, ವಿಚಾರ ಇದೆ ನಮಗೆ. ಮನುಷ್ಯನಿಗೆ ವಿಚಾರ ಇದೆ, ಪ್ರಾಣಿಗಳಿಗೆ ಪಶುಗಳಿಗಿಲ್ಲ. ಮನುಷ್ಯನಾದಂಥ ನಾವುಗಳು ಸ್ವಲ್ಪ ವಿಚಾರವಂತರಾಗಿ ಯಾರು ಅನುಕೂಲ ಅಂತ ಒತ್ತಾಡಕತ್ತಾರೋ, ಯಾರು ಕಷ್ಟದಲ್ಲಿದ್ದಾರೋ ಅಂಥವರಿಗೆ ನಾವು ಒಳ್ಳೆಯ ರೀತಿಯಿಂದ ದಾನ ಧರ್ಮ ಸತ್ಕಾರ್ಯ ಸೇವಾಗಳನ್ನು ಮಾಡಿದರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಮುಂದೆ ಶ್ರೀಮಂತರಾಗ್ತೀವಿ, ವಿದ್ಯಾವಂತರಾಗ್ತೀವಿ, ಕುಲವಂತರಾಗಿ ಹುಡ್ತೀವಿ. ಅದಕ್ಕೋಸ್ಕರ ಈಗಲ್ಲ ಕುರುಪುಣ್ಯ ಅಹೋರಾತ್ರಂ ಹೇಳೋರು. ಕುರುಪುಣ್ಯ ಅಹೋರಾತ್ರಂ, ಹಗಲೇನು ಬೇಡ ರಾತ್ರಿನ ಬೇಡ, ಪುಣ್ಯ ಕೆಲಸ ಮಾಡಪ್ಪ. ಅವು ಹಸಿರು ಒದರಾಗದ ರಾತ್ರಿ ಈಗ ನಾವು ಊಟ ಕೊಡೋದಿಲ್ಲ ಅಂದ್ರೆ ತಪ್ಪಬೇಕು. ಈಗ ಎರಡು ಊಟಿಲ್ಲ, ಹಸಿರು ಒದಾಡಕತ್ತಾನೆ, ಸ್ವಲ್ಪ ಹಿಂದಿದ್ರು ಕೊಡ್ರಿ, ನಾವು ರಾತ್ರಿ ಕೊಡೋದಿಲ್ಲ ಅಂತ ಕೆಲವು. ರಾತ್ರಿ ಯಾಕೆ ಕೊಡೋದಿಲ್ಲ, ಕೊಡ್ಬೇಕು, ಹೊಸದಾವ ಕೊಡ್ಬೇಕ. ಹಗಲಿ ಆಗಲಿ ರಾತ್ರಿ ಕುರುಪುಣ್ಯ ಅಹೋರಾತ್ರ ಅಂತ. ಹಗಲಿ ಆಗಲಿ ರಾತ್ರಿ ಆಗಲಿ ಸಂದರ್ಭಕ್ಕನುಸಾರವಾಗಿ ನಾವು ಪುಣ್ಯದ ಕೆಲಸ ಬಂತಂದ್ರೆ ಹಿಂದೆ ಸರಿಬಾರ್ದು. ಪುಣ್ಯ ಮಾಡುವುದು ಶ್ರೇಷ್ಠವಾದ ಧರ್ಮ ಕಾರ್ಯವನ್ನು ಮಾಡಿದ್ದಾಗೆ ಮನುಷ್ಯ ಮುಂದಿನ ಜನ್ಮದ ಶ್ರೀಮಂತಿಗೆ ಕೊಡ್ಬೋದಾನೆ. ಆದ್ದರಿಂದ ನಾವು ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದನ್ನು ಮಾಡಿ ಮನಸ್ಸನ್ನು ಶುದ್ಧವಾಗಿ ಭಗವಂತನ ಚಿಂತನೆ ಮಾಡಿ ಭಜನೆ ಧ್ಯಾನ ಮಾಡಿ ನಾವು ಪವಿತ್ರವಾಗಿ ಶ್ರೇಷ್ಠವಾದಂಥ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಕೃತಾಕಾರಣ ಧನ್ಯರಾಗೋಣ. ಅಂತ ಸದ್ಬುದ್ಧಿಯನ್ನು ಸದ್ಗುರುದೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಕೋಟಿ ಓಂ ಸತ್. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.